ಈ ಕ್ರಿಸ್ಪಿ ಕೋಡ್ಬಳೆನ 15 ದಿನ ಇಟ್ರು ಹಾಳಾಗಲ್ಲ ಅಂತ ಹೇಳಿ ಮಾಡಿದ್ದು. ಬಟ್ 2 ದಿನಕ್ಕೆ ಖಾಲಿ ಆಯ್ತು. ಪರ್ಫೆಕ್ಟ್ ಆಗಿರೋ ಮಸಾಲಾ ಕೋಡ್ಬಳೆನ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮಿಕ್ಸಿ ಜಾರ್ಗೆ ಒಣ ಮೆಣಸು, ಕರಿಬೇವು, ಒಣ ಕೊಬ್ಬರಿ, ಜೀರಿಗೆ ಮತ್ತೊಂದ್ ಅರ್ಧ ಕಪ್ ಆಗುವಷ್ಟು ಪುಟಾಣಿನ ಸೇರಿಸಿ ನೈಸ್ ಆಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಒಂದು ಅಗಲವಾಗಿರೋ ಪ್ಯಾನ್ಗೆ 2 ಚಮಚ ಎಣ್ಣೆ, ಅರ್ಧ ಚಮಚ ಚಿರೋಟಿ ರವ, ಉಪ್ಪಿಟ್ಟು ರವ ಅಲ್ಲ ಚಿರೋಟಿ ರವ, ಅದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು. ತುಂಬಾ ಕೈಯಲ್ಲಿ ಮುಟ್ಟಕ್ ಆಗದಿರೋಷ್ಟು ಬಿಸಿ ಆದ್ರೆ ಸಾಕು. ನಂತರ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸಿ ಸ್ವಲ್ಪ ಬಾಡಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡು 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಬ್ಬಿಟ್ಕೊಂಡಿರೋ ಆ ಮಸಾಲಾ ಪೌಡರು, ಅಜ್ವೈನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಎಲ್ಲಾನು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇದು ತುಂಬಾ ಬಿಸಿ ಆಗಿರತ್ತೆ, ಬಿಸಿನೀರೇನು ಹಾಕೋದ್ ಬೇಡ. ತಣ್ಣೀರಲ್ಲೇ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಒಂದ್ 2 ರಿಂದ 3 ನಿಮಿಷನಾದ್ರೂ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಕೋಡ್ಬಳೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟು ಕಲಸಿದ ನಂತರ ಸ್ವಲ್ಪನೇ ಹಿಟ್ಟನ್ನ ತಗೊಂಡು ಚಪಾತಿ ಮಣೆ ಮೇಲೆ ಮೀಡಿಯಂ ದಪ್ಪ ಇರೋ ಹಾಗೆ ಕೋಡ್ಬಳೆನ ಹೊಸಿಬೇಕು. ತುಂಬಾ ದಪ್ಪ ಆಗ್ಬಿಟ್ರೆ ತುಂಬಾ ಹೊತ್ತು ಫ್ರೈ ಮಾಡೋದಕ್ಕೆ ಟೈಮ್ ತಗೊಳುತ್ತೆ, ಮತ್ತೆ ಸಾಫ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮೀಡಿಯಂ ಊರಿನಲ್ಲಿ ಗರಿಗರಿಯಾಗಿ ಫ್ರೈ ಮಾಡಿದ್ರೆ ಆಯ್ತು.